ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮ ಮಂಡ್ಯದಲ್ಲಿ ನಡೀತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಂತ ಹೋಗ್ತಿದ್ದೀವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಬಾಯ್, ಅಲ್ಲಿ ಹೋಗಿ ಸಿಗ್ತೀನಿ. ಟ್ರೈನಲ್ಲಿ ಬಂದಿಲ್ಲ ಬಿಕಾಸ್ ಟ್ರೈನಲ್ಲಿ ಬಂದಿದ್ದೀವಿ. ಉಲ್ಟೆ ಹೇಳ್ತಾ ಇದ್ದೀನಿ ನಾನು. ಅಲ್ಲಿಂದನೇ ಟ್ರೈನಲ್ಲಿ ಬಂದ್ವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದಾರೆ ಇವ್ರ ಫ್ರೆಂಡ್ದು. ಸುಮ್ಮನೆ ಅಲ್ಲಿಂದ ಹಿಂಸೆ ಆಗುತ್ತೆ ಪಾರ್ಕಿಂಗಿಗೆಲ್ಲ ಅಂದ್ಬಿಟ್ಟು ಕಾರು ತಂದಿಲ್ಲ, ಬೈಕು ತಂದಿಲ್ಲ. ಆರಾಮಾಗಿ ಟ್ರೈನಲ್ಲಿ ಬಂದಿಡಿದ್ವಿ ಒಡೆಯರ್ ಎಕ್ಸ್ಪ್ರೆಸ್ಸಲ್ಲಿ. ಇವಾಗ ಇದು ಇವ್ರ ಜೊತೆ ವರ್ಕ್ ಮಾಡೋ ಕೊಲೀಗ್ದು ಲೀಸ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ 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 ಗಾಡೀಲಿ ಹೋಗೋಣ ನಾವು. ಯಾಕೆ ಕಾಣಿಸ್ತಿದೆಯಾ? ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಮೊನ್ನೆ ಡಾಲಿ ಧನಂಜಯ್ ಅಂಬಿಸಿಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ ಫೈನಲಿ ಬಂದಿದ್ದೀವಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ಅವ್ರು ವಿಡಿಯೋ ಬಿಟ್ಟು ಓಡೋಯ್ತವ್ರೆ. ವಿಡಿಯೋ ಅಂದರೆ ಅಷ್ಟಕ್ಕಷ್ಟೇ. ಬೈಕ್ ಪಾರ್ಕಿಂಗ್ ಸಪ್ರೇಟ್ ಕೊಟ್ಟಿದ್ದಾರೆ, ಕಾರ್ ಪಾರ್ಕಿಂಗ್ ಆ ಕಡೆ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಇದ್ದಾರೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾನಂತೂ ಮಂಡ್ಯದಲ್ಲೇ ಹುಟ್ಟಿ ಯಾವಾಗ ಆಗಿದೆ ಅನ್ನೋದು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅದು ನೋಡಬೇಕು ಅಂತ ಅನಿಸಿ ಬರ್ತೆ ಬೆಂಗಳೂರಿಂದ ಬಂದು ಇಲ್ಲಿಗೆ. ಆಯ್ ಪುಟ ಅಷ್ಟೇ. ಒಂದು ವಿಡಿಯೋ ಮಾಡ್ತೀನಿ ರೀ. ಕನ್ನಡಿಗ ಏನು ಕೆಮಿಕಲ್ ಏನಿಲ್ಲ ತಾನೆ? ಇಲ್ಲ, ಚೆನ್ನಾಗಿದೆ. ಕೆಮಿಕಲ್ ಏನಿಲ್ಲ. ಕೆಮಿಕಲ್ ಮಾಡಕ್ಕೆ ಹೋಗಲ್ಲ. ಸೂಪರ್, ಹಂಗೆ ಇರ್ಬಿಟ್ಟ. ಎಷ್ಟೊಂದು ಜನ ಮಾಡಿ ದಾಮ ಫೋನಲ್ಲಿ ಒಂದ್ಸಲ ನೋಡ್ಕೊ. ಎಂಟ್ರಿ ಮಾಡ್ಕೊಳ್ಳ ನಿನಗೆ? ಹಾಂ, ಇಷ್ಟೊಂದು ಜನ ಅವ್ರ ಹಬ್ಬ ಮಾಡೋಣ. ಯಾವುದಪ್ಪ ನಾನು ನೀಟಾಗಿ ಅಲ್ಲಿ ನಿಂತ್ಕೊಂಡಲ್ಲ, ಅದಕ್ಕೆ ಸುಮ್ಮನೆ ತೆಗಿತೀನಿ ಅಂತ ಅಂದೆ ಕಣ. ಕಾಶ್ಮೀರ ಇದು ಜಮ್ಮು, ಅದು ಒಂಥರ ಜಮ್ಮು ಕಾಶ್ಮೀರ ಥರ ಇದ್ದಂಗೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಯ್ಯೋ, ಇಷ್ಟೊಂದು ಕಾರ್ಯವಲ್ಲಪ್ಪ. ಡ್ರೋನಲ್ಲಿ ಇದ್ದಿದ್ರೆ ಆ ಬಾವುಟಗಳಿರೋದನ್ನ ಚೆನ್ನಾಗಿ ಮಾಡ್ಬೋದಿತ್ತು. ಎಷ್ಟು ಚೆನ್ನಾಗಿದೆ. ಆದರೂ ಇಷ್ಟೊಂದು ಜನ ಅವರಲ್ಲಪ್ಪ. ಎಷ್ಟೊಂದು ಜನ ಅವ್ರೆ. ಆ್ಯಕ್ಚುಲಿ ಅಲ್ಲಿ ಚೆನ್ನಾಗಿದೆ. ಏನೇನು ತಿನ್ಬೇಕೆಲ್ಲ ತಿನ್ನಿ, ದುಡ್ಡು ಕೊಟ್ಟು. ಈ ಕಡೆ ಅಲ್ಲಿ ಫುಡ್ ಇದ್ದಿರೋದು. ಕಾವೇರಿ ಇದ್ರದ್ದು ಅದೇ ಕನ್ನಂಬಾಡಿ ಕಟ್ತವರು ಮತ್ತು ಕಾವೇರಿದು ಒಂದು ಸ್ಟ್ಯಾಚು ಹಾಕಿ ಚೆನ್ನಾಗಿ ಮಾಡೋರು. ಇದು ಆ್ಯಕ್ಚುಲಿ ಇದು ಲೈಟ್ ಹಾಕ್ದಾಗ ಚೆನ್ನಾಗಿರುತ್ತೆ. ಇಲ್ಲೂ ಕಾರ್ ಪಾರ್ಕಿಂಗ್ ಇದೆ. ಓಹೋ, ಜಾತ್ರೆನೇ ಇದೆ. ಅಲ್ಲಿದೆ, ಅಲ್ಲಿ ಹೋಗ್ಬೇಕು ಇವಾಗ. ಬಾರಮ್ಮ. ಜಿಬಿಜಿ ಗಜಿಬಿಜಿ ಅವರೆಕಾಳು, ಜಲ್ಲಿಕಾಳು, ಭತ್ತ, ಉದ್ದಿನಕಾಳು. ಆ್ಯಕ್ಚುಲಿ ಇದೆಲ್ಲ ತಾಲೂಕು. ನಮ್ದು ಯಾವುದು? ಮಳವಳ್ಳಿಲಿ ಏನು ಬೆಳಿತೀವಿ? ತಂಡಿಕಾಳು ಬೆಳಿತೀವ. ಮಳವಳ್ಳಿ ನಮ್ಮದು ಮಳವಳ್ಳಿ. ನಮ್ಮ ಪುಟ್ಟಂದು ಪಾಂಡುಪುರ. ತಾಲೂಕು ಚೇಂಜ್ ಇರ್ತಾರೆ, ಡಿಸ್ಟಿಕ್ ಒಂದೇ ನಮ್ಮದು. ಅದು ಚೆನ್ನಾಗಿ ಮಾಡೋರೆ. ಅದು ನಮ್ಮದು ಕನ್ನಂಬಾಡಿ ಕಟ್ಟೆ. ಅದು ನಮ್ಮದು ಕನ್ನಂಬಾಡಿ ಕಟ್ಟೆ. ಅಲ್ಲಿ ನಿಂತೈತಲ್ಲ. ಎಲ್ಲ ಇಷ್ಟೊಂದು ಚೆನ್ನಾಗಿ ಕೂತ್ಬಿಟ್ಟು ಎಲ್ಲ ಫೋಟೋ ತೆಗೋದ್ರಲ್ಲಿ ಬ್ಯುಸಿ ಆಗವ್ರೆ. ನಮಗಿಂತ ಜಾಸ್ತಿ ಅವರೇ. ಭರತನಾಟ್ಯಮ್ದು ಎಲ್ಲ ಹಾಕವ್ರೆ. ವಾಂಟಿನೆಲ್ಲ ನೋಡಿದ್ದೀನಲ್ಲ. ಆ್ಯಕ್ಚುಲಿ ಇದೆ ಎಂಟ್ರೆನ್ಸು. ಪುಟ ಬಸವಣ್ಣ ಇದೊಂದಾರು ಆ ಕಡೆ ಎಲ್ಲ ಕಪ್ಪು ಅಷ್ಟೇ. ಚೆನ್ನಾವ್ರೆ ಅಂತ ಭಾಷಣ ಮಾಡ್ತವ್ರೆ. ಕೇಳಿಸ್ತಿದೆ ಏನೋ ನನಗಂತವ್ರು ಯಾರು ಅಂತ ಕಾಣಿಸ್ತೇ ಇಲ್ಲ. ಹಿಂದೆಯಿಂದ ಗುದ್ದಾಡ್ಕ ಮುಂದಕ್ಕೆ ಬಂದ್ರೂ ಸಿಗ್ತಾ ಇಲ್ಲ. ಇದೆಲ್ಲ ಮೇ ಬಿ VIP ಸೀಟ್ ಅನ್ಸುತ್ತೆ. ಅಲ್ಲಿ ಕೂತಿದ್ದಾರೆ ಮುಂದೆ VIP. ಅದು ನಮ್ಮ ಸಮುದಾಯದ ಮಟ್ಟಿಗೆ ಐತಿಹಾಸಿಕವಾದಷ್ಟೇ ಅಲ್ಲ, ಯಾವತ್ತೂ ಕೂಡ ಇದು ನಮ್ಮ ಜನಮಾನಸದಲ್ಲಿ
ಬಂದ್ವಿ, ನಮಗೂ ಟೈಮ್ ಆಗುತ್ತೆ ಅಂತ. ಫಸ್ಟು ಇವ್ರದ್ದು ಬುಕ್ಸು ಬೇಕಂತೆ, ಸ್ವಲ್ಪ ಬುಕ್ ಫ್ರೇಮಿ ಅದಕ್ಕೆ ಅಲ್ಲಿ ಬುಕ್ಸ್ ತಗೊಬರೋಣ ಫಸ್ಟ್ ಅಂತ ಹೋಗ್ತಿದ್ದೀವಿ. ಆಮೇಲೆ ಕಾನ ಊಟ ಮುಗಿಸ್ಕೊಂಡು ಜಾತ್ರೆ ಇದೆ ಸ್ವಲ್ಪ ಮುಗಿಸ್ಕೊಂಡು ಹೋಯ್ತಾ ಇರೋದೆ. ಆದರೂ ಆ ಬಾವುಟಗಳು ನೋಡಿ ಎಷ್ಟು ಚೆನ್ನಾಗಿದೆ. ಬಾವುಟಗಳು ಸಿರಿಗನ್ನಡಂ ಬಾವುಟ. ನನ್ನ ಗಮನದ ಶಿಸ್ತಿಗೆ ನಾನೇ ಹೇಳ್ಬಿಟ್ಟೆ. ಗರಿನಾಡವರು ಭಾಷಣ ನಡೀತಾನೆ ಇದೆ. ನಾಡವರು ನಾವು, ಗರಿನಾಡವರು ನಾವು, ಏರಿನಾಡವರು ತೊರಿನಾಡವರು, ಫ್ರೆಂಡ ಹುಲಿ ಮಾವು ಹದವಾಗಿ ಗಿರಿಬಾಯಿ ಮಧುವಾಗಿ ಗಂಡು ತಲೆಯನ್ನು ತೋರಿ ಆ್ಯಕ್ಚುಲಿ ನಾವು ನಾಳೆ ಬರೋಣ ಅಂತ ಅಂದ್ಕೊಂಡಿದ್ವಿ. ನಾಳೆ ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತೆ ಅಂತ ಇವತ್ತೇ ಸಿಕ್ಕಾಬಿಟ್ಟೆ ಜನರು ಇಲ್ಲಿ. ಸ್ವಲ್ಪ ಲೈಟಿಂಗ್ಸ್ ಆನ್ ಆಗೋವರೆಗೂ ಇದ್ದೋಗೋಣ. ಡೆಕೋರೇಷನ್ ತುಂಬ ಚೆನ್ನಾಗಿ ಅದೊಂದು ಇಷ್ಟ ಆಯಿತು. ನಾಡವರು ನಾವು ಊರೂರು ಕೇರಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಕೇರಿಯಲ್ಲಿ ಶರಣರ ಗುರುಗಳ ಮೇಕೆ ಮರಿ ಇಲ್ಲ ಜನ ಅದೇ ದರ ಬಂದರೆ ಕುವೆಂಪು ನೋಡಿ ಇಲ್ಲೇನೋ ಸಾಲಾಗಿ ಹಾಕೋರ್ಬಿಟ್ಟು ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಮಂಡ್ಯಕ್ಕೆ ಬೆಳೆಯೋದು ತೊಂಡೆಕಾಯಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೆಲ್ಲ ನೋಡಿದ್ದೀನಿ, ಅದು ಡಿಫ್ರೆಂಟ್ ಆಗಿದೆ. ಇಲ್ಲಿ ಹಾಕೋರು ನೋಡಿ ಟೊಮೊಟೊ ಎಲ್ಲ ವಿ ಸಿ ಫಾರ್ಮಿಂದ ಇದು ಮಾಡಿರೋ ಬೆಳೆ. ಇದಲ್ವ ಅರಿಶಿನ, ಅರಿಶಿನ ಗಿಡ, ಮೆಣಸಿನ್ಕಾಯಿ, ಟೊಮೊಟೊ, ದಪ್ಪಮೆಣಸಿನ್ಕಾಯಿ, ಚಿಕ್ಕಮೆಣಸಿನ್ಕಾಯಿ ಎರಡು ಆಯಿತು. ಕಾವೇರಿ ಮತ್ತು ಆ ಕಡೆ ಮೂಲಂಗಿ, ಗೋಕಾಕ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ, ಮೀನುಗಾರಿಕೆ, ಆಮೇಲೆ ಇದೆ ಕಬ್ಬು ಅಂದರೆ ಕಬ್ಬು ಕುಡಿ ಇದೆ ಅಂತ ಕಬ್ಬು ನೋಡ್ಕೊ. ಒಂಟಿ ಕಣ್ಣು ತೆಗೆಯುವ ಸಾಧನೆ. ತೆರೆದ ಬಾಯಿ ಮಿಡ್ಲು ನೋಡು, ಮನೆಯೇ ಎಷ್ಟು ಚೆನ್ನಾಗಿದೆ. ಜೇನು ಸಾಗಾಣಿಕೆ, ಹಾಲು ಡೈರಿ, ಗ್ರಾಮ ಪಂಚಾಯತಿ, ತೊಟ್ಟಿ ಮನೆ. ಅದೇ ತೊಟ್ಟಿ ಮನೆಯೇ ಎಷ್ಟು ಚೆನ್ನಾಗಿದೆ. ಅದು ತೊಟ್ಟಿಂದು ಅದು ತೊಟ್ಟಿ ಸೇರಿಸಿ ಸೈಡಿಂದ ಅಂದರೆ ಯಾಂತ್ರಿಕ ಅಂದ್ರಪ್ಪ ಇದೆಲ್ಲ ಮಿಷಿನಲ್ಲಿ ಹಾಕೋದು. ಮಿಷಿನಲ್ಲಿ ಹಾಕೋದು. ಇನ್ನೇನು ಯಾಂತ್ರಿಕ. ಹಾಂ, ಇದು ಸಾಂಪ್ರದಾಯಿಕ ನಾವು ಸೊ ಡಿಫ್ರೆಂಟ್. ಏನು ರೇಟ್ ಅದು ಏನು ಹೇಳಿದ್ರು? ರೇಷ್ಮೆ ಇಲಾಖೆ. ಕಪ್ಪು ಮಣ್ಣು, ಅದು ಕೆಂಪು ಮಣ್ಣು, ಇದ್ಯಾವ ಮಿಶ್ರಿತ ಮಣ್ಣು. ನೆಲೆ ನರ್ಸರಿ. ಸೋಷಲ್ ರೇಷ್ಮೆ ಕೋಶ. ಉದಾಹರಣೆ ಭಯ, ರೇಷ್ಮೆ ಚಿಟ್ಟೆ ಅಂತ ನೋಡಿ. ಇದು ರೇಷ್ಮೆದು, ಇದು ನೋಡಿದ್ರೆ ಮೊಟ್ಟೆ ಇದೆ. ಮೈಸೂರು ತಳಿ CSR ವೈಟ್ ಗುಡು. ಕರ್ನಾಟಕ ಅರಣ್ಯ ಇಲಾಖೆ, ಮಂಡ್ಯ ಇಲಾಖೆ. ಜಿಂಕೆ, ಆನೆ, ಇಲ್ಲೊಂದು ಆನೆ ಬಾಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಲ್ವಾ? ಜಾಗ ಇಷ್ಟಿಷ್ಟೇ ಕೊಟ್ಟರು. ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಮಾಡಿ. ಆ್ಯಕ್ಚುಲಿ ಇದು ಪ್ರವಾಸೋದ್ಯಮದ ಏನೇನಿದೆ ನಾನೇ ಇಲ್ಲೇ ಹೇಳ್ತೀನಿ. ಇದನ್ನ ಸೊ ಇದು ನಮ್ಮ ತಾಲೂಕು, ಇಲ್ಬಮುಟ್ಟದ
ಹೋಗೋದು ಬರುತ್ತೆ ಅಷ್ಟೇ. ಅಲ್ಲಿ ನಾಗಮಂಗಲದಲ್ಲಿ ಯಾವ ದೇವಸ್ಥಾನ ನಮ್ಮ ಅಪ್ಪ ನೋಡಿ ಹೋಗಿದ್ವಲ್ಲ ಕುಂತೀವಿ ನಮ್ಮ ನಂಬಿನಾರಾಯಣ ಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ಕೆರೆ ತೊಗೊಂಡವ್ರೆ. ನೀನು ಅಲ್ಲಿ ನಿಂತ್ಕೊಂಡ್ರೆ ಏನು ಕಾಣಿಸುತ್ತೆ? ಕಾಳ್ಮೆಣ್ಸು ಬೆಳಿತೀರಾ? ಇಲ್ಲ ತಾನೇ? ನೆಕ್ಸ್ಟ್ ಪಾಯಿಂಟ್ ಈಸ್ ಇದು ಬುಕ್ಸು ಪುಸ್ತಕಗಳ ಮಳಿಗೆ. ಇಲ್ಲಿ ಯಾರ್ದು ಇಷ್ಟ ಆಗಿಲ್ವಪ್ಪ ನಿಮಗೆ? ಆ್ಯಕ್ಚುಲಿ ಜಾಸ್ತಿ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಈ ಥರದವೆ ಅಲ್ಲ ಓದೋದು ಇಲ್ಲ ಐತೆ ಬಾ. ಕದಂಬ ಪ್ರಕಾಶನ ಆಯ್ತು ಬೊಮ್ಮ ಅದೇ ಓದು ಅಂತೆ. 10% ಅಂತಂದು 4-5 ಬುಕ್ ತೊಗೊಂಡಿದ್ದಾರೆ. ಮತ್ತೆ ಜೊತೆಗೆ ನಾವು ಎಲ್ಲರೂ ಶಿವಮೊಗ್ಗ, ಮಂಡ್ಯ ನನಗೇನಿಲ್ಲ, ನೀನು ಓದ್ತೀವಿ ಅಂದರೆ ತಗೋತೀವಿ. ಅಜ್ಜಿ ಕಥೆಗಳು 200 ಹೇಳ್ತಿದ್ದೀರಲ್ಲ ತಗೊಂಡ್ರೆ ರಜ್ಜಿ ಕಥೆಗಳು ಸುಮ್ಮನೆ ಪುಸ್ತಕ ತಗೊಂಡು ವೇಸ್ಟ್ ಮಾಡೋಕ್ಬಾರ್ದು. ಸಿಕ್ಕಾಪಟ್ಟೆ ಪುಸ್ತಕ ಇಲ್ಲಿ ಇಷ್ಟು ಬುಕ್ಸ್ ಶಾಪಿಂಗ್ ಮಾಡಿರೋದು, ಅಷ್ಟೊಂದು ಬುಕ್ಸು. ಆಮೇಲೆ ತೋರಿಸ್ತೀನಿ ಯಾವ್ದ್ಯಾವುದು ಅಂತ ಇರಿ. ನೈಟ್ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಫ್ರಂಟಲ್ಲಿ ಏನೋ ಚೆನ್ನಾಗಿದೆ. ನಾವಿನ್ನೂ ಎಕ್ಸಿಟ್ ಆಗಿಲ್ಲ. ಇವತ್ತೇ ಇಷ್ಟೊಂದು ಜನ ಇದ್ದಾರೆ. ನಾಳೆ ನಾಳೆ ಸ್ಯಾಟರ್ಡೆ ಸಂಡೇ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಜನ ಇದ್ದಾರೆ. ಇವರು ಮಳವಳ್ಳಿಯಿಂದ ಪಾಪ ತಳ್ಕೊಂಡು ಬಂದಿದ್ದಾರೆ ಅಂತ ಇದನ್ನು. ಹೌದು, ಅಲ್ಲಿಂದ ಈ ಸೈಕಲ್ನ ತಳ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಲ ಹತ್ತಿ ಎಲ್ಲ ಹಾಲ ಗಿಡ ಎಲ್ಲ ಹಾಕ್ಕೊಂಡು ಸೈಕಲಲ್ಲಿ ತಳ್ಕೊಂಡು ಬಂದಿದ್ದಾರೆ. ಬುಕ್ಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಕಾಫಿ ಕುಡಿಬೇಕು ಅಂತ ನಾನು ಕಾಫಿ ಕುಡಿದಿಲ್ಲ, ಅದಕ್ಕೆ ಒಂದು ಐಸ್ ಕ್ರೀಮ್ ತಗೊಂಡು ಎಲ್ಲ. ಅಲ್ಲಿ ನೋಡಿ ಎಷ್ಟೊಂದು ಜನ ಹೋಗೋರು ಆಲ್ರೆಡಿ. ಪಕ್ಕದ ಕೌಂಟ್ರ್ ಇನ್ನೂ ಖಾಲಿ ಇತ್ತು. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾರೆ ಅವರು ಬ್ರದರ್ಸ್. ಥ್ಯಾಂಕ್ ಯು. ಸ್ವೀಟ್ ಇಲ್ಲ, ಎಲ್ಲರಿಗೂ ಸ್ವೀಟ್ ಕೊಡ್ತಾವೆ ನೋಡಪ್ಪ. ಮಂಡ್ಯದಾಗ ಬಂದ್ರಪ್ಪ ಎಲ್ಲ ಸ್ವೀಟ್ ತಿನ್ನಿ. ಮೊಸರು ಬಜ್ಜಿ ಥ್ಯಾಂಕ್ ಯು. ಪೂರಿ, ಸಾಗು, ಪಲಾವ್, ಸ್ವೀಟು. ಊಟಕ್ಕೆ ಏನು ಬಂದೋಳ. ಎಷ್ಟೊಂದು ಜನ ಅವರೇ ಗೊತ್ತಾ. ಅದು ಫ್ರೈಡೇನೇ ಇಷ್ಟು, ಇನ್ನು ನಾಳೆ ಸ್ಯಾಟರ್ಡೆ ಸಂಡೇ ಇನ್ನೂ ಜಾಸ್ತಿ ಜನ ಬರ್ತಾರೆ. ಅದು ಇವಾಗ 7 o'clock ಅಷ್ಟೇ. ಸಕ್ಕತ್ತಾಗೈತೆ. ಅಲ್ಲಿರೋರೆ ಊಟಕ್ಕೆ ಬಂದಿರೋರೆ. ಹಲೋ, 20 ಕೌಂಟರ್. ದಯಮಾಡಿ ತಾವು ಊಟ ಮಾಡಿದ ನಂತರ ಎಲ್ಲಾ ತಟ್ಟೆಗಳನ್ನ ನಗರಸಭೆ ಮತ್ತು CMCಯ ವಾಹನದಲ್ಲಿ ಹಾಕಬೇಕು. ದಯಮಾಡಿ ಇಲ್ಲಿ
ಸಾರು, ರೈಸು. ಇವರೆಲ್ಲ ಊಟಕ್ಕೆ ಹೋಯ್ತಿರೋದು, ಅಷ್ಟು ಜಾಗನೂ ಊಟಕ್ಕೇನೆ ಇರೋದು. ನೈಟಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮದು ಮುಗೀತು. ಇವ್ರು ಬುಕ್ಸ್ ತಗೊಳಕ್ಕೋಸ್ಕರನೇ ಆ್ಯಕ್ಚುಲಿ ನಾವು ಯಾವತ್ತೂ ಬಂದಿರಲಿಲ್ಲ. ನಾನಂತೂ ಇದು ಎಷ್ಟೆಷ್ಟರಲ್ಲಿ ಆಗಿದೆ ಅಂತಲೇ ಗೊತ್ತಿಲ್ಲ. ಮಂಡ್ಯದಲ್ಲಿ ಹುಟ್ಟಿ, ಅಲ್ಲ ಮಂಡ್ಯ ಡಿಸ್ಟಿಕಲ್ಲಿ ಹುಟ್ಟಿ, ಮಂಡ್ಯ ಡಿಸ್ಟಿಕಲ್ಲಿ ಹುಟ್ಟಿ ಹಂಗೆ ಇದೆಲ್ಲ ಗೊತ್ತಿರಲಿಲ್ಲ. ಬಟ್ ಈ ವರ್ಷ ಹೋಗ್ಲೇಬೇಕು ಅಂತ ಇವರು ಅವಾಗಿಂದನೂ ಹೇಳ್ತಾಯಿದ್ರು. ಅದಕ್ಕೋಸ್ಕರನೇ ಹೋಗೋಣ ಅಂದ್ಕೊಂಡು ಬಂದ್ವಿ. ಚೆನ್ನಾಗಿದೆ. ಇವತ್ತೇ ಇಷ್ಟೊಂದು ಜನ ಇದ್ದಾರೆ, ನಾಳೆ ನಾಡಿದಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಪಾರ್ಕಿಂಗ್ ಎಲ್ಲೆಲ್ಲೋ ಹಾಕ್ಬಿಟ್ಟು ಬಂದಿವಿ. ಇಲ್ಲೂ ಪಾರ್ಕಿಂಗ್ ಇತ್ತು. ಈ ಕಡೆ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿ. ಬಟ್ ನಾಳೆ ಸ್ಯಾಟರ್ಡೆ ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ಅನಿಸ್ತಿದೆ ನನಗೆ. ಈಗಲೇ ಇಷ್ಟೊಂದು ಜನ ನೋಡಿ. ಅದ್ರ ಜೊತೆಗೆ ಬೇರೆ ಜಾತ್ರೆ ಎಲ್ಲ ಇದೆ. ಏನೋ ಕನ್ನಡದ ಅಭಿಮಾನ, ಅದಕ್ಕೆ ಜನರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸ್ಟೇಜ್. ಇವಾಗ ನಮಗೂ ಟ್ರೈನ್ ಇದೆ, ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಲೇಟ್ ಆಗುತ್ತೆ ನಮಗೂ. ಲೈಟ್ ಇರಲಿಲ್ಲ, ನೀರು ಮಾತ್ರ ಆನ್ ಆಗಿತ್ತು. ಜನ ಅಂತೂ ಬರ್ತಾನೆ ಅವರೇ ಇನ್ಮೇಲೆ ಮೇ ಬಿ ಜಾಸ್ತಿ ಅನಿಸುತ್ತೆ. ನಾವು ಕರೆಕ್ಟ್ ಟೈಮಿಗೆ ಬಂದು ಆ್ಯಕ್ಚುಲಿ ಕರೆಕ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅನ್ನಿಸ್ತಿದೆ. ಅಷ್ಟು ಜನ ಮಾತ್ರ ಬರಬೇಕು. ಇನ್ನೊಂದ್ಸಲಿ ಅದನ್ನ ರಿಪೀಟ್ ಮಾಡ್ತಾರೆ ಮಾತ್ರ. ಈಗ ಅಡ್ಡಣೆ ನಿಂತವ್ರು. ಗಿರೀಶ್ ಕಾರ್ನಾಡ್, ವಿ ಚಂದ್ರಶೇಖರ್ ಕಂಬಾರ್. ಅಂತೂ ಇಂತೂ ಮನೆಗೆ ಬರೋಷ್ಟರಲ್ಲಿ 10:30 ಆಯಿತು. ಅಲ್ಲಿಂದನೂ ಗಾಡಿ ಕೊಟ್ಬಿಟ್ಟು ಟ್ರೈನಲ್ಲಿ ಬಂದ್ವಿ. ಇಲ್ಲಿಗೆ ಬರೋಷ್ಟರಲ್ಲಿ 10 o'clock ಆಯಿತು. ಸಿಕ್ಕಾಬಿಟ್ಟೆ ಟಯರ್ಡ್ ಅನ್ನಿಸ್ತು. ನಾಳೆ ಬೆಳೆ ಸೆಟರ್ಡೆ ನಮ್ಮ ಮನೇಲಿ ಶನಿವಾರ ಮಾಡ್ತೀವಿ. ಸ್ವಲ್ಪ ಕೆಲಸ ಜಾಸ್ತಿ ಇದೆ ನಾಳೆಗೆ. ಸೊ ಅಲ್ಲಂತೂ ಏನು ತೊಗೊಂಡಿಲ್ಲ ಅಂದರು. ಇದು ಅಲ್ಲ, ಇನ್ನೂ ಇದೆ ಬುಕ್ಸು. ಇಷ್ಟೇ ನಾನು ಎತ್ಕೊಂಡಿದ್ದು. ಇವಾಗ ಇಷ್ಟು ಬುಕ್ಸ್ ತೊಗೊಂಡಿದ್ದಾರೆ ಇವರು ಓದೋದಕ್ಕೆ ಅಂತ. ಅಲ್ಲಿ ನಾವೇನು ಶಾಪಿಂಗ್ ಮಾಡಿಲ್ಲ. ಶಾಪಿಂಗ್ ಮಾಡೋ ಅಂಥದ್ದು ಕೂಡ ಇತ್ತು, ಆದರೂ ನಾವು ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ಅಂತ. ಇದು ದೊಡ್ಡ ಬುಕ್ಕು. ಆ್ಯಕ್ಚುಲಿ ಇವರು ಪೂರ್ಣಚಂದ್ರ ತೇಜಸ್ವಿ ಅವರ ಫ್ಯಾನ್. ಅವರಾದರೆ ತುಂಬ ಇಷ್ಟ. ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವ್ರ ಬುಕ್ಸ್ ತುಂಬ ಓದ್ತಾ ಇರ್ತಾರೆ. ಅಲ್ಲಿ ಹೆಂಗಿದ್ರು ಅದು ಬುಕ್ಸ್ದು ಪುಸ್ತಕಗಳ ಮೇಳ ನಡೀತಾ ಇತ್ತು. ಅಲ್ಲಿಗೆ ಹೋಗ್ಬಿಟ್ಟು ತೊಗೊಬಂದರು. ಇದರಲ್ಲಿ ನಾನು ಒಂದು ಕೊಡಿಸಿದ್ದೀನಿ ಬುಕ್ಕು. ಇದೇ ನಾನು ಕೊಡಿಸಿದ್ದು, ಕಾನೂನು ಹೆಗ್ಗಡತಿ ಅಂತ. ಇದು ಕಾನೂನು ಹೆಗ್ಗಡತಿ. ಇದು ತುಂಬ ದಿನದಿಂದ ಕೇಳ್ತಾಯಿದ್ರು, ಇದು ಬೇಕು 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 ಅಂತ. ನಾವು ಇದಕ್ಕೆ ಹೋಗಿದ್ವಲ್ಲ, ಕುವೆಂಪು ಅವ್ರ ಮನೆಗೆ ಹೋಗಿದ್ದಾಗಲೂ ಕೂಡ ಕೇಳಿದ್ವಿ. ಬಟ್ ಅಲ್ಲಿ ಸ್ಟಾಕ್ ಇಲ್ಲ, ಖಾಲಿ ಆಗಿದೆ ಅಂತ ಹೇಳಿದ್ರು. ಅಲ್ಲೂ 10% ಡಿಸ್ಕೌಂಟ್ ಇತ್ತು, ಇಲ್ಲೂ 10% ಡಿಸ್ಕೌಂಟ್ ಇತ್ತು. ಸೊ ಇಲ್ಲಿ ನೋಡಿ, ಒಂದು ನಿಮಿಷ ಇರಿ ತೋರಿಸ್ತೀನಿ. ಸೊ ಇದೊಂದು ಕಾನೂನು ಹೆಗ್ಗಡತಿ ಒಂದ, ಮಲೆಗಳಲ್ಲಿ ಮದುಮಗಳು ಇದು ಒಂದ. ಇದೆರಡು ಕಾಸ್ಟ್ಲಿ. ನೆಕ್ಸ್ಟ್ ಪ್ಯಾಪಿಲಾನ್ ಇದು ಒಂದ. ಇದು ನಾಯಿಯನೆರಡು ಇದು ಒಂದ. ಇದು ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿರೋದು. ಹೌದಾ? ಇದು ಮಹಾಯುದ್ಧ ಅಂತ. ಇದು ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿರೋದು. ಇದು ಮಹಾಯುದ್ಧ ಭಾಗ 1 ಭಾಗ 2 ಇದೆ. ಸ್ವಲ್ಪ ಡೌನ್ ಮಾಡಮ್ಮ. ಭಾಗ 1 ಭಾಗ 2 ಇದೆ. ನೆಕ್ಸ್ಟು ಮಿಲಿಯನ್ ಹುಡುಕಾಟ ಅಂತ ಇದೊಂದು ಬುಕ್ಕು. ಅದು ಯಾವಾಗ ಓದಿ ಕಂಪ್ಲೀಟ್ ಮಾಡ್ತಾರೆ ಗೊತ್ತಿಲ್ಲ. ವಿಸ್ಮಯ ವಿಶ್ವ ಅಂತ. ಇದು ಭಾಗ 1 ಭಾಗ 2 ಇದೆ. ಪರಿಸರದ ಕತೆ ಅಂತ. ಇದು ಪ್ಯಾಪ್ಲಾನ್ 2 ಅಂತ. ಇದು ಒಂಚೂರು ಡೌನ್ ಮಾಡಮ್ಮ. ಇಷ್ಟು ಬುಕ್ಕು ಕೂಡ ಶಾಪಿಂಗ್ ಮಾಡಿರೋದಲ್ಲಿ ಅದೊಂದು ಇಷ್ಟ ಆಯ್ತು ಅಷ್ಟೇ. ಆ ಥರ ಶಾಪಿಂಗ್ ಮಾಡಿದ್ದು. ಅದು ಯಾವಾಗ ಓದ್ತಾರೆ ಅಂತ ಗೊತ್ತಿಲ್ಲ. ನಾನು ಯಾವುದದು ಅಣ್ಣನ ನೆನಪು ಅಂತ ಒಂದು ಬುಕ್ ಇಟ್ಕೊಂಡಿದ್ದೀನಿ. ಓದಿರೋದೇ ಒಂದು 10 ಈ ಭಾಗಗಳು ಬರುತ್ತಲ್ಲ, ಸಪ್ರೇಟು ಆ ಥರ 10 ಇದನ್ನು ಮಾತ್ರ ಭಾಗಗಳನ್ನ ಮಾತ್ರ ಓದಿದ್ದೀನಿ ಅಷ್ಟೇ.
ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಉತ್ತರ ಗೊತ್ತಿಲ್ಲ. ಬಟ್ ಅವ್ರು 1 ದಿನ 2 ದಿನಕ್ಕೇ 2 ದಿನದಲ್ಲಿ ಬುಕ್ ಮುಗಿಸ್ತಾ ಇರ್ತಾರೆ. ಅಷ್ಟೊಂದು ಬುಕ್ಸು ಇನ್ನೂ ಇಲ್ಲಿದೆ. ಬುಕ್ಸ್ಗಳೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಕೈ ಬೇರೆ ನಿಂತಿದೆ. ಬುಕ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಅವ್ರ ಫ್ರೆಂಡ್ಸ್ ಹತ್ರ ತೊಗೊಬಂದಿದ್ದು ವಾಪಸ್ ಕೊಟ್ಟಿದ್ದಾರೆ. ಅದೇನು ಅಂತಾರೋ ಅದೇನಂತ ಗೊತ್ತಿಲ್ಲ. ಬಟ್ ಅವರು ಪೂರ್ಣಚಂದ್ರ ತೇಜಸ್ವಿಯರ ಅಪ್ಪಟ ಅಭಿಮಾನಿ. ಅದಕ್ಕೆ ಅಷ್ಟೊಂದು ಬುಕ್ನ ಶಾಪಿಂಗ್ ಮಾಡಿದ್ರು. ಇಷ್ಟೇ. ಊಟನೂ ಅಲ್ಲೇ ಆಯಿತು. ಊಟ ಅಂತೂ ಸಖತ್ತಾಗಿತ್ತು. ನಾವು ಇವತ್ತೇ ಹೋದ್ವಿ ಫ್ರೈಡೇನೇ. ಯಾಕೆಂದರೆ ಎಲ್ಲದಕ್ಕೂ ಇವತ್ತು ಬೇಡ ನಾಳೆ ಹೋಗೋಣ, ಇವತ್ತು ಬೇಡ ನಾಳೆ ಹೋಗೋಣ ಅಂತ ಹೋಗಿ ಯಾವುದದು ಹಾಸನಾಂಬಗೂ ಅಷ್ಟೇ ಬಾಯಿ ಮುಚ್ಕೊಂಡು ಗುರುವಾರ ಹೋಗಿದ್ರೆ ನಮಗೆ ಕರೆಕ್ಟಾಗಿ ದರ್ಶನ ಆಗ್ತಿತ್ತು. ಗುರುವಾರ ಬೇಡ ಅಂತ ಭಾನುವಾರ ಏನೋ ಹೋದ್ವಿ. ಸಿಕ್ಕಾಬಿಟ್ಟೆ ರಶ್ಶು. ದರ್ಶನ ಮಾಡಿಲ್ಲ ಏನಿಲ್ಲ. ಸುಮ್ಮನೆ ಹಾಸನ್ಗೆ ಹೋಗಿ ರಿಟರ್ನ್ ಬಂದಂಗೆ ಆಯ್ತು. ಅದಕ್ಕೆ ಇವಾಗಲೂ ಯಾಕೆ ಆ ಥರ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಹೋಗ್ಬಿಡೋಣ ಅಂತ ಹೊರಟ್ವಿ. ಇವತ್ತೇ ಅಷ್ಟೊಂದು ಜನ ಇದ್ದರು. ಇನ್ನು ನಾಳೆ ಹೋಗಿದ್ರು ಅಂತ ನಮ್ಮ ಕತೆ ಮುಗಿತಾ ಇತ್ತು. ಅದಕ್ಕೋಸ್ಕರ ಇವತ್ತೇ ಹೋಗಿ ಮುಗಿಸ್ಕೊಂಡು ಬಂದುಬಿಟ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಡಿಸ್ಟಿಕ್, ನಮ್ಮ ಮಂಡ್ಯ ಸ್ವಲ್ಪ ನಾವು ಅಭಿಮಾನ ತೋರಿಸ್ಬೇಕಲ್ವಾ. ಅದಕ್ಕೋಸ್ಕರ ನಮ್ಮ ಡಿಸ್ಟಿಕಲ್ಲಿ ನಡೆದಿರೋದ್ರಿಂದ ನಾವು ಕನ್ನಡಿಗರು, ಜೊತೆಗೆ ನಾವು ಮಂಡ್ಯದವರಾಗಿರೋದ್ರಿಂದ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಬಂದ್ವಿ. ಇಷ್ಟೇ ನನ್ನ ಇವತ್ತಿನ ಲಾಗ್. 87ನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ. ನಾನಂತೂ ಇದೇ ಫಸ್ಟ್ ಹೋಗಿರೋದು. 3 ಟೈಮ್ ಬಂದಿದೆಯಂತೆ. ನಾನು ಬಿಟ್ಟಿದ್ನೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ಇದೇ ಫಸ್ಟ್ ಹೋಗಿರೋದು. ಇದೇ ಫಸ್ಟ್ ಹೋಗಿದ್ದು ಬಂದಿರೋದು ಅಷ್ಟೇ. ಇನ್ನೆಲ್ಲ ಸಖತ್ತಾಗಿತ್ತು. ತುಂಬ ಚೆನ್ನಾಗಿತ್ತು. ನೀವು ಹೋಗಿ, ತುಂಬ ಚೆನ್ನಾಗಿರುತ್ತೆ. ನಾಳೆ ನಾಳಿದ್ದು ಆಲ್ಮೋಸ್ಟ್ ಕ್ರೌಡ್ ಇದ್ದೇ ಇರುತ್ತೆ. ಬಟ್ ಹೋಗಿ ಭಾಗವಹಿಸಿ ಎಲ್ಲರೂ. ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಜೈ ಕರ್ನಾಟಕ. ಸೊ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.